ಪೂರ್ವಿ ಸುಗಮ ಸಂಗೀತ ಅಕಾಡೆಮಿ ಟ್ರಸ್ಟ್ ಹಾಗೂ ಯುರೇಕಾ ಅಕಾಡೆಮಿ ಇವರ ಸಹಯೋಗದಲ್ಲಿ ಪೂರ್ವಿ ಗಾಯನ 100ರ ವಿಶೇಷ ಸಂಚಿಕೆಯಡಿಯಲ್ಲಿ ಜೂನ್ 15ರ ಶನಿವಾರ ಭಾವಗೀತೆಗಳ ಗಾಯನ ಕಾರ್ಯಕ್ರಮ ಹಾಗೂ ಜೂನ್ 16 ಭಾನುವಾರ ನಮ್ಮ ನಾಡು ನಮ್ಮದು ಕನ್ನಡ ಚಿತ್ರಗೀತೆಗಳ ಗಾಯನ ಕಾರ್ಯಕ್ರಮವನ್ನು ನಗರದ ಕುವೆಂಪು ಕಲಾಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಯುರೇಕಾ ಅಕಾಡೆಮಿ ಸಂಸ್ಥಾಪಕರಾದ ದೀಪಕ್ ದೊಡ್ಡಯ್ಯ ಅವರು ತಿಳಿಸಿದರು. ಒಂದು ಹೊಸ ಸಾಧನೆಯನ್ನು ಮಾಡಿರುವಂಥ ಇವರೇನು ಪೂರ್ವಿ ಸುಗಮ ಸಂಗೀತ ಅಕಾಡೆಮಿ ಮತ್ತು ಯುರೇಕಾ ಅಕಾಡೆಮಿ ಸುಮಾರು 99 ಸೀರೀಸ್ ಪೂರ್ವಿ ಗಾನಯಾನ ಅಂತೇಳಿ 99 ಮುಗಿಸಿ 100ನೇ ಕಾರ್ಯಕ್ರಮವನ್ನು ನಾಡಿದ್ದು ಶನಿವಾರ ಮತ್ತು ಭಾನುವಾರ 15 ಮತ್ತು 16ನೇ ತಾರೀಕು ನಗರದ ಕುವೆಂಪು ಕಲಾಮಂದಿರದಲ್ಲಿ ನಡೆಸ್ತಾ ಇದ್ದೇವೆ. ಸುಗಮ ಸಂಗೀತ ಆಚಾರ್ಯತ್ರಯರು ಅಂತ ಏನು ಕರಿತೀವಿ ನಾವು, ಪಿ ಕಳಿಂಗರಾವ್, ಮೈಸೂರು ಅನಂತ ಸ್ವಾಮಿ ಮತ್ತು ಸಿ ಅಶ್ವಥ್ ಅವರ ಸ್ಮರಣೆ, ಅವರು ಬರೆದಂಥ ಭಾವಗೀತೆಗಳ ಕಾರ್ಯಕ್ರಮ 15ನೇ ತಾರೀಕು ಶನಿವಾರ. ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋರು ನಮ್ಮ ಈ ಕ್ಷೇತ್ರದ ಶಾಸಕರಾದ ಎಸ್ ಟಿ ತಮ್ಮಣ್ಣವರು, ಹಾಗೆ ಹಿರೇಮಗಳೂರು ಕಣ್ಣನ್ನವರು ಒಂದು ಸ್ಮರಣ ಸಂಖ್ಯೆಯಲ್ಲಿ 90 ನಡೆದ ಬಂದ ದಾರಿ ಏನು ಪೂರ್ವಿ ಗಾನ ನಡ್ಕೊಂಬಂತಾರೆ ಅದ್ರ ಬಗ್ಗೆ ಒಂದು ಸ್ಮರಣ ಸಂಚಿಕೆ, ಅದನ್ನು ಕಣ್ಣನ್ನವರು ಬಿಡುಗಡೆಗೊಳಿಸ್ತಾರೆ. ನಾದೋಪಾಸನ ಪ್ರಶಸ್ತಿಯನ್ನು ಪ್ರತಿ ವರ್ಷ ಕೊಡ್ತಾ ಬಂದಿದ್ದೀವಿ. ಈ ವರ್ಷ ಆ ಪ್ರಶಸ್ತಿಯನ್ನು ಶ್ರೀಮತಿ ಸುರೇಖಾ ಹೆಗಡೆಯವರು, ಖ್ಯಾತ ಗಾಯಕಿ ಶಿವಮೊಗ್ಗದವರು, ಅವ್ರಿಗೆ ಕೊಡುವಂಥ ಒಂದು ಕಾರ್ಯಕ್ರಮ. ಅದೇ ರೀತಿ ಎನ್ ಆರ್ ಕೃಷ್ಣ ಉಡುಪ ಅಂತ ಭಾಳ ಖ್ಯಾತ ಕೀಬೋರ್ಡ್ ವಾದಕರು ಬೆಂಗಳೂರಿನಲ್ಲಿರ್ತಾರೆ, ಅವರಿಗೊಂದು ಅಭಿನಂದನೆ ಇದೆ. ಮತ್ತು ಉಳಿದಂಥ ಇಲ್ಲಿ ನಗರಸಭೆ ಅಧ್ಯಕ್ಷರು, ಆಮೇಲೆ ಡಾಕ್ಟರ್ ವಿಜಯಕುಮಾರ್, ಕನ್ನಡ ಸಂಸ್ಕೃತಿ ಇಲಾಖೆಯ ಸಿ ರಮೇಶ್, ಕೆನರಾ ಬ್ಯಾಂಕಿನ ಸಹಾಯಕ ಮಹಾಪ್ರಬಂಧ ಟ್ರಸ್ಟ್ ಜನರಲ್ ಮ್ಯಾನೇಜರ್ ಅನಿಲ್ ಕುಮಾರ್, ಹಾಗೆಯೇ ಕರ್ನಾಟಕ ಸುಗಮ ಸಂಗೀತ ಪರಿಷತ್ತಿನ ಚಿಕ್ಕಮಗಳೂರು ಘಟಕದ ಅಧ್ಯಕ್ಷರ ಎಸ್ ಎಸ್ ವೆಂಕಟೇಶ್, ಸೇಂಟ್ ಮೇರಿ ಶಾಲೆಯ ಜೆರಾಲ್ಡ್ ಲೋಬೋ, ಲಯನ್ಸ್ ಅಧ್ಯಕ್ಷ ರಮೇಶ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಾರೆ. ಜನ ಅತಿಥಿಗಳು ಭಾಳ ಇದ್ದಾರೆ ಅಂತ ಕೆಲವು ತಮಾಷೆ ಮಾಡ್ತಾಯಿದ್ರು. ಇದು ಉಪಸ್ಥಿತಿ ಅಷ್ಟೇ, ಗೌರವ ಉಪಸ್ಥಿತಿ ಅಷ್ಟೇ, ಭಾಷಣಕ್ಕೆ ಹೆಚ್ಚು ಅವಕಾಶ ಇರೋದಿಲ್ಲ. ಕಂಪ್ಲೀಟ್ ಏನೋ ಸಂಗೀತದ ಬಗ್ಗೆನೇ ಹೆಚ್ಚು ಒಲವಿರುವಂಥ ಒಂದು ಕಾರ್ಯಕ್ರಮ. 2ನೇ ದಿನ ಸಮಾರೋಪ ಕಾರ್ಯಕ್ರಮ ಇದೆ. ಸಮಾರೋಪ ನುಡಿಗಳನ್ನು ನಮ್ಮ ಏನು ಮಾಜಿ ಮಂತ್ರಿಗಳು, ಈಗಿನ ವಿಧಾನ ಪರಿಷತ್ ಸದಸ್ಯರಾದ ಸಿದ್ದರಾಮಯ್ಯ ಇರ್ತಾರೆ, ಅವರ ಸಹಾಯಕವಾಗಿ ಗಿರಿಜಾಶಂಕರ್ ಇರ್ತಾರೆ. ಭಾಳ ವಿಶೇಷ ಅಂದರೆ ರಮೇಶ್ ಭಟ್ ಗೊತ್ತಿದೆ ನಿಮಗೆ, ಭಾಳ ಹಿರಿಯ ಚಲನಚಿತ್ರ ನಟರು, ಭಾಳ ಹಿರಿಯ, ಅವರನ್ನು ಒಂದು ಅಭಿನಂದಿಸುವಂಥ ಒಂದು ಕಾರ್ಯಕ್ರಮ ಇದೆ. ರಮೇಶ್ ಭಟ್ ಅವರು ಬರ್ತಾ ಇದ್ದಾರೆ. ಆ ದಿನಕ್ಕೆ ಡಾಕ್ಟರ್ ಕೃಷ್ಣೇಗೌಡರು, ಸುದರ್ಶನ್ ಅವರು, ನಮ್ಮ ಸಿ ಕೆ ಸುಬ್ರಾಯ್ ಅವರು, ಶ್ರೀಮತಿ ಬದಲಿ ಸಿಕ್ಕಿಯವರು, ದೇವರಾಜ್ ಶೆಟ್ಟರು ನಮ್ಮ ಬಿಜೆಪಿ ಅಧ್ಯಕ್ಷರು, ಹಾಗೆ ಸೇಂಟ್ ಮೇರಿ ಶಾಲೆ ಜೆರಾಲ್ಡ್ ಲೋಬೋ, ಹಾಗೆ ಕಲ್ಕಟ್ಟೆ ನಾಗರಾಜ್ ರಾವ್, ಇವರು ಏನು ಉಪಸ್ಥಿತಿ, ಗೌರವ ಉಪಸ್ಥಿತಿ ಅಷ್ಟೇ, ಭಾಷಣ ಇರಲ್ಲ, ದಯಮಾಡಿ ಇದು ಮಾಡ್ಕೋಬಾರ್ದು. ಹಾಗೆ ಈ ಕಾರ್ಯಕ್ರಮ ಬಹಳ ವಿಶೇಷ ಅಂದರೆ 100ನೇ ಕಾರ್ಯಕ್ರಮ. ಪೂರ್ವಿ ಗಾನಯಾನ ಮೊದಲನೇದು 2014ರಲ್ಲಿ ಎಮ್ ಜಿ ರೋಡಲ್ಲಿ ನಮ್ಮದೇನು ಯುರೇಕಾ ಅಕಾಡೆಮಿ ಇತ್ತು, ಅಲ್ಲಿ ಶುರುವಾಗಿ ಪ್ರತಿ ತಿಂಗಳ 2ನೇ ಶನಿವಾರ ಒಬ್ಬ ನಿರ್ದೇಶಕ ಅಥವಾ ಒಬ್ಬ ಗಾಯಕ ಇಲ್ಲ ಇನ್ನೊಬ್ಬ ನಾಯಕ ನಟ ಆ ಥರದನ್ನ ಆರಿಸಿ ಕಾರ್ಯಕ್ರಮ ನಡೆಸ್ಕೊಂಡ್ಬಂದ್ವಿ. ಚಿಕ್ಕಮಗಳೂರಿನ ಬಹಳಷ್ಟು ಸಂಗೀತಾಸಕ್ತರು ಈ ಕಾರ್ಯಕ್ರಮ ನಿರಂತರವಾಗಿ ಬರ್ತಾಯಿದ್ದಾರೆ. ನಿರಂತರವಾಗಿ ಅವ್ರು ಹೇಳ್ತಾರೆ, ಈ ಸಂಗೀತ ಕೇಳೋದ್ರಿಂದ ನಮಗೆ ಒತ್ತಡ ಕಡಿಮೆ ಆಗುತ್ತೆ, ಈ ಸಂಗೀತ ಕೇಳೋದ್ರಿಂದ ನಮಗೆ ಮನೋಲ್ಲಾಸ ಜಾಸ್ತಿ ಆಗುತ್ತೆ, ಈ ಸಂಗೀತ ಕೇಳೋದ್ರ ಜೊತೆಗೆ ನಮ್ಮಲ್ಲಿ ನಮ್ಮದೇ ಆದಂಥ ಒಂದು ತಂಡ ಇದೆ, ಅವರನ್ನು ಅವರನ್ನು ಪ್ರೋತ್ಸಾಹಿಸಬೇಕು ಅಂತೇಳಿ ಈಗ ನಮ್ಮ ಸ್ಥಳೀಯ ತಂಡದ ಜೊತೆ ಈ ಸಲ ಬಹಳ ವಿಶೇಷವಾಗಿ ಎದೆ ತುಂಬಿ ಹಾಡಿದನ್ನ ಸುರೇಖಾ ಹೆಗಡೆ, ಹಾಗೆ ರಮ್ಯಾ ಪ್ರಸನ್ನ, ಮಾಲಿನಿಕೇಶ ಪ್ರಸಾದ್, ನಮ್ಮವರೇ ಬೆಂಗಳೂರು ಸೆಟ್ ಆಗಿದ್ದಾರೆ, ಶ್ರುತಿ ಮಹೇಶ್ ಪ್ರಿಯದರ್ಶನ್, ಹಾಗೆ ಪೂಜ್ಯ, ಇವರು ಹೊರಗಿನ ಕಲಾವಿದರು, ಬಹಳ ಖ್ಯಾತಿಯ ಕಲಾವಿದರು, ಜೊತೆಗೆ ನಮ್ಮ ಸ್ಥಳೀಯ ಕಲಾವಿದರಿದ್ದಾರೆ. ಅದನ್ನು ನಮ್ಮ ಸುದ್ದಿ ಹೇಳ್ತಾರೆ,
ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರರಂಗದ ಹಿರಿಯ ನಟರಾದ ರಮೇಶ್ ಭಟ್ ರವರಿಗೆ ಅಭಿನಂದನಾ ಸಮಾರಂಭವನ್ನು ಆಯೋಜಿಸಲಾಗಿದ್ದು, ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಎಂದು ಹೇಳಿದರು. ನಮ್ಮ ಪ್ರಾರ್ಥನೆ ಇಷ್ಟ ನಿಮಗೆ, ತಾವೆಲ್ಲರೂ ನಮ್ಮ ಈ ಪೂರ್ವಿಗಾಲಯನ 99 ಸಂಚಿಕೆಗಳನ್ನು ಪ್ರೋತ್ಸಾಹಿಸಿದ್ದೀರ. ಬಹುಶಃ ನಿಮ್ಮ ಸಹಕಾರ ಇರಲಿಲ್ಲ ಅಂದರೆ ಇದು ಇಷ್ಟು ಯಶಸ್ವಿಯಾಗಿ ನಡೀಲಿಕ್ಕೆ ಸಾಧ್ಯ ಇರಲಿಲ್ಲ, ನಡೆದಿದ್ದನ್ನು ಜನರಿಗೆ ತಿಳಿಸ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಹಾಗಾಗಿ ಈ ಕಾರ್ಯಕ್ರಮ ಶನಿವಾರ ಭಾನುವಾರ 15-14 ತಾರೀಕು ಸಂಜೆ 5 ಶುರುವಾಗಿ 7:09 ಮುಗಿದರೆ ಸಂಪೂರ್ಣ ಉಚಿತವಾಗಿರ್ತದೆ. ಇಡೀ ಕಾರ್ಯಕ್ರಮ ದಾನಿಗಳ ಸಹಾಯದಿಂದ ನಡೀತಾ ಇದೆ. ದಾನಿಗಳು ಈ ಕಾರ್ಯಕ್ರಮಕ್ಕೆ ಕೆನರಾ ಬ್ಯಾಂಕ್ ಸಹಾಯ ನೀಡಿದೆ, ಸೇಂಟ್ ಮೇರಿ ಸಹಾಯ ನೀಡಿದೆ, ಹಾಗೆ ಲಯನ್ಸ್ ಕ್ಲಬ್ ಇತರ ಸಂಘ ಸಂಸ್ಥೆಗಳು ಸಹಾಯ ಮಾಡಿದ್ದಾವೆ. ಅವರೆಲ್ಲ ಸಹಾಯದಿಂದ ಭಾಳ ಅಚ್ಚುಕಟ್ಟಾಗಿ ವ್ಯವಸ್ಥಿತ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ನಾವು ಇದಕ್ಕೆ ಹೆಚ್ಚಿಗೆ ಪ್ರಚಾರ ಕೊಡಬೇಕು ಹಾಗೂ ತಾವೆಲ್ಲರೂ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಜೊತೆ ಇದ್ದು ನಮಗೆ ಸಹಕರಿಸಬೇಕು ಅಂತೇಳಿ ಹೇಳ್ಕೊಳ್ತಾ ನಮ್ಮ 99 ಸಂಚಿಕೆಗಳನ್ನು ಮುಗಿಸಿದ್ವಿ. 100ನೇ ಕಾರ್ಯಕ್ರಮಗಳ ಅದ್ದೂರಿಯಾಗಿ ಕಲಾಮಂದಿರದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. 2 ದಿನಗಳ ಕಾಲ ಸುಗಮ ಸಂಗೀತ ಕ್ಷೇತ್ರಕ್ಕೆ ದಿಗ್ಗಜರುಗಳು ಅಂತಲೇ ಹೇಳ್ತೀವಿ. ಪಿ ಕಾಳಿಂಗರಾವ್ ಅವರು ಆದ್ಯ ಪ್ರವರ್ತಕರು ಸುಗಮ ಸಂಗೀತ ಕ್ಷೇತ್ರದ, ಪಿ ಕಾಳಿಂಗರಾವ್, ಮೈಸೂರು ಅನಂತ ಸ್ವಾಮಿ, ಸಿ ಅಶ್ವಥ್ ಇವರ ಸಂಯೋಜನೆಯ ಭಾವಗೀತೆಗಳನ್ನು 15ನೇ ತಾರೀಕು ನಮ್ಮ ಎಲ್ಲ ಗಾಯಕರು ಹಾಡ್ತಾರೆ. ಅದೇ ರೀತಿ 2ನೇ ದಿನ ಕನ್ನಡ ಚಿತ್ರಗೀತೆಗಳು. ನಮ್ಮ ಖ್ಯಾತ ಹಿರಿಯ ನಟರಾದ ರಮೇಶ್ ಭಟ್ರವರು ಆ ದಿನ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಅವರಿಗೆ ನಾವು ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಸರ್ ಹೇಳಿದಂಗೆ ಮೊದಲನೇ ದಿನ ಬಹಳ ಹೆಸರನ್ನು ಮಾಡಿದ್ರು ಶಿವಮೊಗ್ಗದ ಖ್ಯಾತ ಗಾಯಕಿ ಸುರೇಖಾ ಹೆಗಡೆ ಅಂತ. ನಾವು ವಾರ್ಷಿಕ ಪ್ರಶಸ್ತಿ ಪ್ರದಾನ ಮಾಡ್ತೀವಿ, ಪೂರ್ವಿ ನಾದೋಪಾಸನೆ ಪ್ರಶಸ್ತಿ ಅಂತ. ಆ ಪ್ರಶಸ್ತಿಯನ್ನು ಈ ಬಾರಿಗೆ ಶ್ರೀಮತಿ ಸುರೇಖಾ ಹೆಗಡೆ ಶಿವಮೊಗ್ಗ ಅವರಿಗೆ ನೀಡ್ತಾ ಇದ್ದೇವೆ. ಅದಲ್ಲದೆ ಸರ್ ಹೇಳಿದ್ರು ಸರಿಗಮಪ ಜೂರಿ ಖ್ಯಾತಿಯ ರಮ್ಯಾ ಪ್ರಸನ್ನ, ಮಾನ್ಯ ಶಿವಪ್ರಸಾದ್, ಖ್ಯಾತ ಹಿನ್ನೆಲೆ ಗಾಯಕಿ ಶ್ರುತಿ ಮಹೇಶ್ ಪ್ರಿಯದರ್ಶನ್, ತುಮಕೂರಿನ ಪೂಜ್ಯ, ಅದಲ್ಲದೆ ಹಾಸನದ ಬಹಳ ಖ್ಯಾತ ಗಾಯಕ ಚೇತನ್ ರಾಮ್, ಚನ್ನರಾಯಪಟ್ಟಣದ ಮಂಜುನಾಥ್, ಅದಲ್ಲದೆ ನಮ್ಮ ರಾಯನಾಯಕ್, ದರ್ಶನ್, ಸುರೇಂದ್ರ ನಾಯಕ್, ಕವಿತಾ ನಿಯತ್, ರೂಪಾ ಅಶ್ವಿನ್, ಅನುಷಾ, ರುಕ್ಸಾನಾ ಕಾಚೂರ್, ಸುಂದರಲಕ್ಷ್ಮಿ, ರಮ್ಯಾ ಮಧುಸೂದನ್, ಲಾಲಿತ್ಯ ಅನ್ವೇಕರ್, ಪ್ರಣಮ್ಯ, ಪಂಚಮಿ, ಪೃಥ್ವಿಶ್ರೀ, ಮತ್ತೆ ಬೆಂಗಳೂರಿನ ಅನುರಾಧ ಭಟ್, ಶ್ವೇತಾ ಭಾರದ್ವಾಜ್, ಚೈತನ್ಯ, ಸಾತ್ವಿಕ್ ಇವರೆಲ್ಲರೂ 26 ಜನದ ಒಂದು ಗಾಯಕರ ತಂಡ. ಬಹಳ ವಿಶೇಷವಾಗಿ 2 ದಿನಗಳ ಕಾಲ ಇವರೆಲ್ಲರೂ ಹಾಡ್ತಾ ಇದ್ದಾರೆ. ಹಾಗೆ ನಿರೂಪಣೆಯಲ್ಲಿ 2 ದಿನ ನಮ್ಮ ಸ್ಟಾರ್ ನಿರೂಪಕರು ಸುಮಾ ಪ್ರಸಾದ್ ಹಾಗೆ ರೂಪಾ ನಾಯ್ಕ ಅವರಿಬ್ಬರು 2 ದಿನನೂ ನಿರೂಪಣೆಯಲ್ಲಿ ಸಹಕರಿಸ್ತಾರೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಅತಿ ಹೆಚ್ಚಿನ ಪ್ರಚಾರ ಕೊಟ್ಟು ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಮ್ಮಲ್ಲಿ ಕೇಳ್ಕೊಳ್ತೇವೆ. ಸುದ್ದಿಗೋಷ್ಠಿಯಲ್ಲಿ ಸುಧೀರ್, ಸುಮಾ ಪ್ರಸಾದ್, ರೂಪಾ ನಾಯಕ್, ರಾಯ ನಾಯಕ್, ಚೈತನ್ಯ ಉಪಸ್ಥಿತರಿದ್ದರು.